ಸಿಎಂ ಸಿದ್ದರಾಮಯ್ಯನವರಿಗೆ ಹಲವು ಸಚಿವರು ಹಾಗೆ ಕೆಜೆ ಜಾರ್ಜ್ ಅವರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಚ್ಬಿಆರ್ ಲೇಔಟ್ ರಾಜಕಾಲುವೆಗೆ ಭೇಟಿ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಗೆದ್ದಲಹಳ್ಳಿಯ ವೆಂಟ್ ಅಗಲ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಶೀಘ್ರವಾಗಿ ಕಾಮಗಾರಿ ಮಾಡುವಂತೆ ಸೂಚನೆ ನೀಡಲಾಗಿದೆ. ಎಚ್ಬಿಆರ್ ಲೇಔಟ್ನ ರಾಜಕಾಲುವೆ ಪಕ್ಕ ಬೇಸ್ಮೆಂಟ್ ಪಾರ್ಕಿಂಗ್ ನಿಷೇಧ 100 ಮೀಟರ್ ವರೆಗೂ ಬೇಸ್ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ. ಇದನ್ನ ಟೌನ್ ಪ್ಲಾನಿಂಗ್ ವೇಳೆ ಪರಿಗಣಿಸಿ. ಮುಂದೆ ಇಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ ಎಂದು ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಬೆಂಗಳೂರಿನ ಎಚ್ಬಿಆರ್ ಲೇಔಟ್ ರಾಜಕಾಲುವೆ ವೀಕ್ಷಣೆ ಮಾಡ್ತಾ ಇದ್ರು. ಗೆದ್ದಲಹಳ್ಳಿಯ ವೆಂಟ್ ಅಗಲ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಶೀಘ್ರವಾಗಿ ಕಾಮಗಾರಿ ಮಾಡುವಂತೆ, ಎಚ್ಬಿಆರ್ ಲೇಔಟ್ನ ರಾಜಕಾಲುವೆ ಪಕ್ಕ ಬೇಸ್ಮೆಂಟ್ ಪಾರ್ಕಿಂಗ್ ನಿಷೇಧ ಮಾಡುವಂತೆ, 100 ಮೀಟರ್ ವರೆಗೂ ಬೇಸ್ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ. ಇದನ್ನ ಟೌನ್ ಪ್ಲಾನಿಂಗ್ ವೇಳೆ ಪರಿಗಣಿಸಬೇಕು. ಮುಂದೆ ಇಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ ಎಂದು ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವಾಗ ಆಲ್ರೆಡಿ ನಾವಾಗ್ಲೇ ಹೇಳ್ದಂಗೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಪ್ರದೇಶಗಳಿಗೆ, ಹಾನಿಯಾದಂತಹ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಈ ವೇಳೆ ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿ ಅಲ್ಲಿನ ಸಂತ್ರಸ್ತರಿಗೆ ಯಾವ್ದಾದ್ರು ಪರಿಹಾರ ನೀಡಿದ್ದಾರೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಇದೆಯಾ? ಸುಕನ್ಯಾ, ಈಗ ಮೊದಲ ಹಂತವಾಗಿ 2 ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಏನು ಎರಡೂ ಪ್ರದೇಶಗಳಲ್ಲಿ ಕೂಡ ಒಂದು ಈಗಾಗಲೇ ರಾಜಕಾಲುವೆಯನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಸಾಯಿ ಲೇಔಟ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನು ಈ ಒಂದು ಫ್ಲಡ್ ನಿಂದ ಸಾವನ್ನು ಕೂಡ ಒಪ್ಪಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಅಲ್ಲಿ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರ ಜೊತೆ ಮಾತಾಡುವಂತ ಸಾಧ್ಯತೆ. ಆದ್ರೆ ಈವರೆಗೂ ಕೂಡ 2 ಪ್ರದೇಶಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಎಚ್ಬಿಆರ್ ಲೇಔಟ್ ನಲ್ಲಿ ಏನು ರಾಜಕಾಲುವೆಯನ್ನ ವೀಕ್ಷಣೆ ಮಾಡಿದ್ರು. ಅಲ್ಲಿ ಗೆದ್ದಲಹಳ್ಳಿಯ ವೆಂಟಗಲ ಮಾಡುವಂತೆ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟರು. ಅದಾದ ಬಳಿಕ ಶೀಘ್ರವಾಗಿ ಅಲ್ಲಿ ಕಾಮಗಾರಿಯನ್ನ ಮಾಡಬೇಕು, ಇಲ್ಲ ಅಂತಂದ್ರೆ ರಾಜಕಾಲುವೆಯಲ್ಲಿ ನೀರು ತೆರವುಗೊಳಿಸುವಂತದ್ದು ಕಷ್ಟ ಆಗುತ್ತೆ. ಹಾಗಾಗಿ ಅಧಿಕಾರಿಗಳು ಸೂಕ್ತ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟರು. ಅದಾದ ಬಳಿಕ ಎಚ್ಬಿಆರ್ ಅಲ್ಲೇ ಲೇಔಟ್ ನ ಒಂದು ಪಕ್ಕದಲ್ಲೇ ಒಂದು ಬೇಸ್ಮೆಂಟ್ ಪಾರ್ಕಿಂಗ್ ಕೂಡ ಇದೆ, ಅದರಿಂದಲೂ ಕೂಡ ಇದಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಮಾಹಿತಿ ನೀಡಿದ್ರು. ಅವಾಗ ಆ ಒಂದು ಪಾರ್ಕಿಂಗ್ ಕೂಡ ನಿಷೇಧ ಮಾಡಬೇಕು ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಇದನ್ನ ಆ ಒಂದು ಟೌನ್ ಪ್ಲಾನಿಂಗ್ ವೇಳೆ ಕೂಡ ಪರಿಗಣಿಸಿ ಅನ್ನುವಂಥದ್ದು ಕೂಡ ಆ ಒಂದು ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥದ್ದು. ಸುಕನ್ಯಾ. ಓಕೆ ಬಸವರಾಜ್, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ.